ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡೋ ಡ್ರಿಂಕ್ಸನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೆಣ್ಮಕ್ಳಿಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ ಅಂಥವ್ರು ಇದನ್ನು ಖಂಡಿತವಾಗ್ಲೂ ತೊಗೊಳ್ಬೋದು. ನಾನು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಅದರ ಜೊತೆಗೆ ನಾನು ಒಂದು ಪೂರ್ತಿ ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಆ ಬೀಟ್ರೂಟಿನ ಜೊತೆಗೆ ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಳೋಣ. ಯಾಕೆ ಅಂದರೆ ಗಟ್ಟಿ ಇದ್ದರೆ ಬೀಟ್ರೂಟು ನುಣ್ಣಗೆ ಪೇಸ್ಟ್ ಆಗೋಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋದ್ರಿಂದ ಅದು ಮಿಕ್ಸಿ ಪೇಸ್ಟ್ ಆಗೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಅಥವಾ ಮುಕ್ಕಾಲು ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ನೀರು ಹೆಚ್ಚಿಗೆ ಆಯಿತು ಅಂದರೆ ಒಂಚೂರು ತೊಗೊಳ್ಳಿ, ಅದು ಕಡಿಮೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಾದಮೇಲೆ ಒಂದು ಬೌಲ್ ತೊಗೊಂಡು ಆ ಬೌಲ್ನಲ್ಲಿ ಇದನ್ನು ಫಿಲ್ಟರ್ ಮಾಡಿ ಕೂಡ ಹಾಕ್ಕೋಬೋದು. ಇಲ್ಲ ಫಿಲ್ಟರ್ ಬೇಡ ಅನ್ನೋರು ಹಾಗೆ ಸಹ ತೊಗೋಬೋದು. ಇದ್ರ ಜೊತೆಗೆ ನಾನು ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಿದ್ದೀನಿ. ಇದು ಯಾವುದು ಅಂತ ಅಂದರೆ ಚಿಯಾ ಸೀಡ್ಸ್. ಇದರಲ್ಲಿ ಕಾಮಕಸ್ತೂರಿ ಬೀಜನೂ ಇದೆ, ಆದರೆ ನಾವು ಕಾಮಕಸ್ತೂರಿ ಬೀಜನ ಯೂಸ್ ಮಾಡ್ತಾ ಇಲ್ಲ. ಅದೂ ಒಳ್ಳೆಯದೇ, ಬಟ್ ನಾನಿಲ್ಲಿ ಚಿಯಾ ಸೀಡ್ಸನ್ನು ತೊಗೊಂಡಿದ್ದೀನಿ. ಆಪ್ಷನ್ ನಿಮ್ಮದಾಗಿರುತ್ತೆ. ಸೊ ಇದನ್ನು ಒಂದು ಸತಿ ಬೆಲ್ಲ ಎಲ್ಲ ಹಾಕಿರ್ತೀವಲ್ವ, ಸೊ ಹಾಗಾಗಿ ತುಂಬ ಒಳ್ಳೆ ಸ್ವೀಟ್ ಕೂಡ ಇರುತ್ತೆ. ಇದರಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, ಕಪ್ಪಗಿರೋರು ಬೆಳ್ಳಗಾಗಬೇಕು, ಬೆಳ್ಳಗಿರೋರು ಕಪ್ಪಗಾಗಬೇಕು ಅನ್ನೋ ಒಂದು ಭ್ರಮೆಯಲ್ಲಿದ್ದೀರಾ. ಸೊ ಅದೆಲ್ಲ ಏನೂ ಆಗೋಲ್ಲ. ನಮ್ಮ ಗ್ಲೋ ಏನಿದೆಯೋ ಅದೇ ಗ್ಲೋ ಇರುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಗ್ಲೋ ಏನಿರುತ್ತೋ ಅಷ್ಟೇ ಇರುತ್ತೆ. ಅದಕ್ಕಿಂತ ಒಂಚೂರು ಶೈನ್ ಆಗ್ಬೋದು ಸ್ಕಿನ್ ಅಷ್ಟೇ, ಓಕೆನಾ. ಸ್ವಲ್ಪ ಪಿಂಕಿಶ್ ಕಾಣಬೋದು, ಅಷ್ಟು ಬಿಟ್ಟರೆ ಬೇರೆ ಏನು ಯೂಸ್ ಆಗಲ್ಲ. ಬಟ್ ಕೆಲವರು ಅದೊಂದು ಇದಿದೆ, ಏನೋ ಬೀಟ್ರೂಟ್ ಕುಡಿಯೋದ್ರಿಂದ ತುಂಬ ಗ್ಲೋ ಬಂದುಬಿಡ್ತೀವಿ ಅಂತ. ಹಾಗೇನಿಲ್ಲ, ನಮ್ಮ ರಕ್ತ ಕಣಗಳು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಸೊ ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ಕುಡಿಬೋದು. ಇದ್ರ ಜೊತೆಗೆ ಏನೂ ಬೇಕಾಗಿಲ್ಲ. ಸ್ವೀಟ್ ಬೇಕು ಅನ್ನೋರು ಬೆಲ್ಲ ಹಾಕ್ಕೊಂಡಿದ್ದೀವಿ ಸಾಕು ಅನ್ನೋದಾದರೆ ಬಿಟ್ಬಿಡಿ. ಇಲ್ಲ ಬೇಕು ಅನ್ನೋರು ಒಂಚೂರು ಹನಿ ಆ್ಯಡ್ ಮಾಡ್ಕೋಬೋದು. ಸೊ ನಾವು ಜೇನುತುಪ್ಪ ಏನಿದೆ ಅದನ್ನು ತಗೊಂಡು ಅದನ್ನು ನಾವು ಒಂದು ಚಮಚದಷ್ಟು ಒಂಚೂರು ಜೇನುತುಪ್ಪ ಅಥವಾ 1 ಚಮಚ 2 ಚಮಚ ಆ ಥರ ಹಾಕ್ಕೊಂಡು ಒಳ್ಳೆ ಮಿಕ್ಸಿಂಗಲ್ಲಿ ಕೂಡ ಟೇಸ್ಟ್ ಮಾಡ್ಬೋದು. ಬಟ್ ನನಗಂತೂ ಇದು ಹೀಗೆ ಓಕೆ ಅನಿಸ್ತು, ಸೊ ನಾನು ಹೀಗೆ ತೊಗೊತೀನಿ. ಈಗ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ನೋಡ್ತೀನಿ ನಾನು, ಗೊತ್ತಾಗುತ್ತೆ. ಸೊ ಆವಾಗ ಅದೇನಾದರೂ ಬೇರೆ ಟೇಸ್ಟ್ ಕೊಡುತ್ತಾ ಅಂತ. ಆಲ್ಮೋಸ್ಟ್ ಬೀಟ್ರೂಟ್ ಸ್ವಲ್ಪ ಸಿಹಿ ಇರುತ್ತೆ, ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀವಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಸಹ. ಈಗ ನಾನು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ಜೇನುತುಪ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1-2 ಸತಿ ಮಿಕ್ಸ್ ಮಾಡ್ಕೊಂಡ್ರೇ ಸಾಕಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗಂತೂ ಇದನ್ನು ಕುಡಿಬೇಕು ಅಂತ ಹೇಳ್ಬಿಟ್ಟು. ಬಟ್ ನಾನು ಇದನ್ನು ಟೇಸ್ಟ್ ಮಾಡಿದಾಗ ಒಂಚೂರು ಸಿಹಿ ಅನ್ನಿಸ್ತಿತ್ತು. ಬೆಲ್ಲ ಹಾಕ್ಕೊಂಡಿರೋದ್ರಿಂದನೇ ಸಾಕಾಗಿತ್ತು. ಜೇನುತುಪ್ಪ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಸೊ ಹಾಗಾಗಿ ಜೇನುತುಪ್ಪನ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೆಮಿಡಿ ಬೇಕು ಕಾಮೆಂಟಲ್ಲಿ ತಿಳಿಸಿ.